ಲೈಸೆನ್ಸ್ ಯಾವ್ದು ರೀ ಅಲ್ಲಿ ಮದ್ಯಾಗ ಐದೇನು ಬರ್ರಿ ಯಾರು ಅಲ್ಲ ನಿಮ್ಮ ಮದ್ಯಾಗ ಐದ್ರು ಅಥವಾ ಈಗ ಹೊಸ ಮಾಡ್ಸ್ಕೊಂಡು ಸರ್ ರಿನ್ಯೂವಲ್ ಐತ್ರಿ 2 ವರ್ಷ ಆಗ್ತಿ ಕಾರ್ಡ್ ಅದ ಐತ್ರಿ ನಾನು ಏನೇನು ಬೇಕು ಕೇಳ್ಕೊಂಡು ಹೋಗಿ ಭಾಳ ದಿವಸ ಆಯ್ತು ರಿನ್ಯೂವಲ್ ರಿಟೆಸ್ಟ್ ಮಾಡ್ಬೇಕು ಅಂದರೆ ರಿಟೆಸ್ಟ್ ಅದು ಮಾಡಿಕೊಡೋಣ ರೀ ಅದಕ್ಕೇನಿಲ್ಲ ಅದಕ್ಕೆ ಅದೆಲ್ಲ ಆಮೇಲೆ ಮಾಡ್ಬೇಕು ಬಟ್ ನಮಗೆ ಅಡ್ಡಾಡಕ್ಕೆ ಹೋಗುದು ಸರ್ ಬರ್ತೀವಿ ರೀ ಎಲ್ಲ ಹೊರಗೆ ಮಾಡ್ಬೇಕು ಏನೇನು ಮಾಡ್ತೀನಿ ನೀವು ಮಾಡ್ಬೋದು ಎಲ್ಲ ಒಳಗೆ ಬಂದಿಲ್ಲ ರೀ ಅಡ್ಡಾಡಕ್ಕೆ ಆಗೋದಿಲ್ಲ ಅಲ್ಲೇ ಲೈಸೆನ್ಸ್ ಅದೇ ಲೈಸೆನ್ಸ್ ತೊಗೊಂಬರ್ಬೇಕು ಸರ್ ಅಂದ್ರೆ ಮನೆಗೆ ಐತಿ ನಾನು ಇನ್ಫಾರ್ಮೇಷನ್ ಭಾಳ ದಿವಸ ಆತಲ್ಲ ಮೊನ್ನೆ ಒಬ್ಬರು ಹಿಡಿದ್ರಿಪ್ಪ ಕಾರ್ ಹಂಗಾಗಿ ನಮ್ಮವ್ರು ಬಿಡ್ರಿ ಅದು ಆಟೋದವ್ರು ಪರಿಚಯ ಇದ್ರೆ ಬಿಟ್ರೆ ಆದರೆ ಅದಕ್ಕೆ ತುಮಕ್ ಮಾಡ್ಕೊಂಡ್ರೆ ಕಿರಿಕಿರಿ ಇಲ್ಲ ಅಂತ ಸರ್ ಈಗ ಅದಕ್ಕೆ ಅಂದ್ರೆ ಏನೇನು ಬೇಕಂತ ಕೇಳಿದ್ರೆ ನೀವು ಹೇಳ್ತೀರಿ ಒಂದು ಲೈಸೆನ್ಸ್ ಅಂದಿರ ನೋಡಿ ಹೌದು ಸರ್ ಅಲ್ಲಿ ಇದು ಹೊರಗಡೆ ಆನ್ಲೈನ್ ಸೆಂಟರ್ದಾಗ ಹ್ಞೂ ರೀ ಮಾಡಿಸ್ಬೇಕು ರೀ ಎಲ್ಲ ಫಾರ್ಮ್ ಅದು ಎಲ್ಲ ಅಲ್ಲಿ ತುಂಬಬೇಕು ರೀ ಫಾರ್ಮ್ ಫೀಸ್ ಅದೆಲ್ಲ ಅದು 2 ವರ್ಷ ಅಂತ 2,000 ಒಂದು ವರ್ಷಕ್ಕೆ 1,000 ರೂಪಾಯಿ ದಂಡ ಐತೆ ಈಗ ಹಾಂ ದಂಡಿ ಮತ್ತು ರಿಟೆಸ್ಟ್ ಫೀಸ್ ಈಗ ದಂಡ ತುಂಬ ಸರ್ ಹೌದು ಹ್ಞೂ ಕಾರ್ಡ್ ಐತೆ ಬುಕ್ ಐತೆ ನಿಮ್ಗೆ ಕಾರ್ಡ್ ಇತ್ತು ಸರ್ ಕಾರ್ಡ್ ಇದೆ ಮತ್ತು ರಿಟೆಸ್ಟ್ ಮಾಡ್ಕೋಬೇಕು ಅಲ್ಲಿ ಎಮಿಷನ್ ಸೆಂಟ್ರ್ ಐತೆ ರೀ ಹೊರಗೆ ಅಲ್ಲಿ ರಾಯಪುರದ ಅಂತೇಳಿ ಐತೆ ಅಲ್ಲಿ ಹೋಗಿ ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ಅದು ಎಲ್ಲ ಕೊಟ್ಟರೆ ಹ್ಞೂ ಮಾಡ್ಕಸ್ ಕೊಡ್ತಾರೆ ಇಲ್ಲೆರಡು ಗಾಡಿ ಹೊಟ್ಟು ತೋರಿಸ್ಬೇಕು ನೀವು ಹ್ಞೂ ನಿಮ್ಗೆ ಒಂದು ಡೇಟ್ ಬರ್ತೈತಿ ಆ ಡೇಟ್ ದಿವಸ ನಿಮ್ದು 2 ವೀಲರ್ 4 ವೀಲರ್ ತರ್ಬೇಕು ರೀ ಆಯ್ತು ಅಂತಂದು ಗಾಡಿ ಹೊಟ್ಟು ತೋರಿಸ್ಬೇಕು ಮತ್ತು ನಿಮ್ಮ ಗಾಡಿ ಅದು 4 ವೀಲರ್ ಯಾವ್ದೈತೆ ರೀ 4 ವೀಲರ್ 2 ವೀಲರ್ ಎರಡೂ ಮಾಡಿಸಿ ಅದು ಯಾವ ಗಾಡಿ ಯಾವ್ದೈತೆ ಅಲ್ಟೋ ಅಲ್ಟೋ ಐತೆ ಆಲ್ಟೋ ಇದ್ರೆ ಅಲ್ಲಿ ನಮ್ಮ ಟ್ರ್ಯಾಕ್ನಾಗ ಹೊರಗೆ ತೋರಿಸ್ಬೇಕು ಹ್ಞೂ ಈಗ ಅದು ಅಂದ್ರೆ ಅಮೌಂಟ್ ಹೆಂಗೆ ತುಂಬ್ರಿ ಅಲ್ಲಿ ಆನ್ಲೈನ್ ಆನ್ಲೈನ್ದಾಗ ಓಡಾಡೋಕ್ಕಾಗೋದಿಲ್ಲ ಸರ್ ಅದಕ್ಕೆ ಇಲ್ಲಿ ಏಜೆಂಟು ಅಲ್ಲಿ ನೀವೇ ನಮ್ಗೆ ಯಾರು ನೀವೇ ಒಬ್ಬರು ಯಾರು ಹೇಳ್ಕೊ ಇಲ್ಲಿಕಂದ್ರೆ ಅಲ್ಲಿ ಯಾರು ನಿಮ್ಮವ್ರು ಯಾರು ಪರಿಚಯ ಇದ್ರು ಹೇಳಿ ನಮ್ಗೆ ಯಾರು ಇರಂಗಿಲ್ಲ ರೀ ಎಲ್ಲರೂ ಇವ್ರು ಇರ್ತಾರೆ ಹೌದಾ ಹಾಂ ಬಟ್ ನಾಳೆ ಮಾಡ್ತೀವಿ ರೀ ಸ್ವಲ್ಪ ಒಬ್ರು ಯಾರು ಇದ್ರೆ ಅದೇ ಏನು ಗೊತ್ತಿದೆ ಅಂತ ಸರ್ ಗೊತ್ತಾಗೈತೆ ಸರಿ ಹ್ಞೂ ರೀ ಹಾಂ ಇಲ್ಲೇ ಅದಾರ ನೋಡ್ರಿ ನಾನು ಡೆಲ್ಲಿ ಇಲ್ರಿ ಅವ್ರು ಬೇರೆ ತಿಳ್ಕೊಂತಾರೆ ನಮ್ದು ಸರ್ ಹೇಳ್ರಿ ಈಗ ನಮ್ಮ ಲೈಸೆನ್ಸ್ ನೀವು ಐತಿ ನಮ್ಗೆ ತಿಂಗಳ ನಮ್ಗೆ ಅರ್ಜೆಂಟ್ ಐತಿ ಯಾಕಂದ್ರೆ ನಮ್ಗೆ ಅಪ್ಲಿಕೇಶನ್ ಆಗಬೇಕು ಅದನ್ನು ನಾನು ಕಳಿಸ್ತೀನಿ ವಾಟ್ಸಪ್ಪಿಗೆ ಕಳಿಸ್ರಿ ಈಗ ಇವರು ಗೌರ್ಮೆಂಟ್ ಆಫೀಸರ್ಸ್ ಮತ್ತು ಒಂದು ತಿಂಗಳಂಗಟ್ಟಲೆ ಮಾಡ್ತಾರಪ್ಪ ಬಿಡಿಸ್ತಾರೆ ನಮಗೆ ಏಜೆಂಟ್ರು ಅಂದ್ರೆ ಪಟ್ ಮಾಡಿ ನಾನು ಲಾಸ್ಟ್ ಟೈಮ್ ಹಂಗೆ ಮಾಡಿಸಿದ್ದೆ ನಾವು ರೊಕ್ಕ ಕೊಟ್ಟುಬಿಟ್ಟಿದ್ದೆ ಅವ್ರು ಬರೀ ನನಗೆ ಗಾಡಿ ಟೆಸ್ಟಿಂಗ್ ಕರೆದಿದ್ರು ಹಾಂ ಅಷ್ಟೇ ಸರ್ ನಾನು ಹಂಗೆ ಹಾಂ ಹಂಗೆ ಈಗ ಎಷ್ಟು ಹಾಕಿ ಸರ್ ನೋಡಿದ್ರೆ ಅಲ್ಲಿ ಟವಲ್ ಇರೋಕೆ ಸರ್ ಮೆಡಲ್ ಮೇಲೆ ಇಲ್ಲ ನಾನು ಎಷ್ಟಿದೆ ಹೌದು ರೀ ಇಲ್ಲ ಎಷ್ಟಾಗ್ಬೋದು ಸರ್ ಈಗ ಅದು ಲೈಸೆನ್ಸ್ ಯಾವಾಗ ಮುಗಿದೋದು ಸರ್ ಅದು ಇದು 2 ವರ್ಷ ಆಯ್ತು 2 ವರ್ಷ ಆಯ್ತು ಸರ್ ಅದು ಲೈಸೆನ್ಸ್ ನಂಗೆ ವಾಟ್ಸಪ್ ಮಾಡಿರಿ 5,000 ರೂಪಾಯಿ ಬರುತ್ತೆ ಸರ್ ಖರ್ಚು ಹಾಂ 5,000 ಒಟ್ಟು ಅದ್ರ ಮೇಲೆ ಹೋಗೋದಿಲ್ಲ ಅದು 5,500 ರೂಪಾಯಿ ಲೆಕ್ಕ ಒಟ್ಟು ಹಾಂ 5,000 ನೀವು ರೆಡಿ ಮಾಡ್ತೀನಿ ಬರೀ ರೆಡಿ ಮಾಡ್ಕೊಂಡು ಡೈರೆಕ್ಟ್ ಅದು ಟ್ರಾಫಿಕ್ ಸ್ವಲ್ಪ ಮತ್ತು ಈಗ ಅಲ್ಲಿ ನಾಳೆ ಅಲ್ಲೇ ಟೆಸ್ಟಿಂಗಿಗೆ ಹೋದಾಗ ನೀವೇ ಇರ್ತೀರಿ ನಾನೇ ಇರ್ತಾನೆ ನೀವೇ ಇರ್ತೀರಿ ಮತ್ತು ನಮ್ಮ ಕಿರಿಕಿರಿ ಆಗ್ಬೋದು ಕಿರಿಕಿರಿ ಮಾಡೇ ಕೊಡಂಗಿಲ್ಲ ರೀ ನಿಮ್ಗೆ ಯಾಕಂದ್ರೆ ಕೆಲವೊಬ್ರು ಏನು ಮಾಡ್ತಾರೆ ಹೇಳ್ರಿ ದುಡ್ಡು ತೊಗೊಂತಾರೆ ದುಡ್ಡು ತೊಗೊಂಡುಗಳನ್ನ ಅಲ್ಲಿ ಹೋದ್ಮೇಲೆ ಟೆಸ್ಟಿಂಗ್ ನಡೆದಾಗ ಅವ್ರು ಕುಂತಿಲ್ಲ ಇವ್ರು ಕುಂತಿಲ್ಲ ಅಂತ ಅಲ್ಲಿ ಎಣಿಸ್ಬಿಟ್ರಿ ಇರ್ತಾರೆ ಆಮೇಲೆ ಅವ್ರು ಯಾಕೆ ಇಲ್ಲ ಅಂತ ಕೇಳಿದಾಗ ಎರಡು ಅದಲ್ರಿ ಬೈಕ್ ಕಾರ್ ಎರಡು ಆಲ್ಟೋ 800 ಐತೆ ಹೊಡಿತಾರೆ ಬಟ್ ಏನಾಗೈತೆ ಅಂತಂದ್ರೆ ಅವ್ರು ಹೊಡಿತಾರಂದ್ರೂ ಕೂಡ ಇನ್ನೊಬ್ರು ಅದಾರ ಅದಕ್ಕೆ ಅವರು ಡ್ರೈವಿಂಗ್ ರೀ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ಕುಂದಿರ್ಸಿ ಹೊಡ್ಯಂಗಿರ್ಬೇಕಲ್ಲ ನಾವು ಕುಂದ್ರಿಸಿ ಹೊಡಿಸ್ತೇವ್ರಿ ಸ್ವಲ್ಪ ಮುಂದೆ ಬಿಟ್ರೆ ಸಾಕು ಅವ್ರು ನೀವು ನಡೀತೈತಲ್ಲ ಇಲ್ಲ ಮತ್ತು ನೀವು ಗೌರ್ಮೆಂಟ್ ಆಫೀಸರ್ ಇಲ್ಲಲ್ರಿಪ್ಪ ನಮ್ಗೆ ಫುಲ್ಲ ಹೇಳ್ಯಾರ ಏಜೆಂಟ್ ಕಡೆ ಮಾಡಿಸ್ರಿ ಜಲ್ದಿ ಮಾಡ್ಕೊಡ್ತಾರೆ ಅಂದ್ರೆ ಅವರು ತಿಂಗಳಂಗಟ್ಲೆ ಕಾಡ್ತಾರೆ ಅದಕ್ಕೆ ನಮ್ಮವ್ರು ಅಂತ ನಾವು ಟವಲ್ ನೋಡಿ ನಿಮ್ಗೆ ಮಾತಾಡ್ತಿದ್ದೆ ನಾ ಆಗ ಮಾತಾಡ್ತಿದ್ದೆ ಗಾಡಿಗಳನ್ನ ಹೋಗಿ ಏನೋ ಯಾರೋ ದೊಡ್ಡ ಪರಿಚಯದವ್ರು ಇರ್ತಾರೆ ಅಂತ ನಮ್ಗೆ ರೊಕ್ಕದ ಚಿಂತೆ ಇಲ್ರಿ ನಮ್ಗೆ ಜಲ್ದಿ ಆಗ್ಬೇಕು ಕೆಲಸ ಸರ್ ಚಿಂತೆ ಬಿಡ್ರಿ ಆಯ್ತು ನೀವು ಒಟ್ಟು ಏಜೆಂಟ್ ಸಾಕು ತಮ್ಮ ಹೆಸರು ಸರ್ ಮಂಜು
ಮಂಜು ಅಂತೇಳಿ. ಮಂಜುನಾಥ್